ಈ ಪ್ರಣಾಳಿಕೆಗಳಿದೆಯಲ್ಲ, ಈ ಪ್ರಣಾಳಿಕೆಗಳ ಬಗ್ಗೆ ಒಂದು ಬಹಳ ಅದ್ಭುತವಾದಂಥ ಒಂದು ಸ್ಟೋರಿ ಇದೆ, ಅದನ್ನು ಹೇಳಲೇಬೇಕು. ಇದು ಕೇವಲ ಏನು ಅಂತಂದರೆ ಇದು BJPಯವರಿಗೆ ಮಾತ್ರ ಅಲ್ಲ, ಕಾಂಗ್ರೆಸ್ನವ್ರಿಗೆ ಮಾತ್ರ ಅಲ್ಲ, JDSನವ್ರಿಗಲ್ಲ, ದೇಶದ ಎಲ್ಲ ಪಕ್ಷಗಳಿಗೂ ಕೂಡ ಅನ್ವಯವಾಗುವಂಥ ಕಥೆ ಇದು. ಅಂದರೆ ನಾವೇನಾದರೂ ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬರ್ತೀವೋ ಬಿಡ್ತೀವೋ ಪ್ರಶ್ನೆ ಬೇರೆ, ಆದರೆ ಘೋಷಣೆಗಳು ಎಷ್ಟರ ಮಟ್ಟಿಗೆ ಇರ್ತವೆ ನಮ್ಮದು. ಘೋಷಣೆಗಳ ಮೇಲೆ ಘೋಷಣೆಗಳು, ನಾವು ದುಡ್ಡು ಕೊಡ್ತೀವಿ, ಕಾಸು ಕೊಡ್ತೀವಿ, ನಾವು ನಿಮ್ಗೆ ಅದು ಕೊಡ್ತೀವಿ, ಇದು ಕೊಡ್ತೀವಿ, ಮಹಾಭಾಗ್ಯಗಳನ್ನು ಕಲ್ಪಿಸ್ತೀವಿ. ಯಾರು ಕೇಳ್ತಾರೆ ಭಾಗ್ಯಗಳನ್ನು? ಜನ ಭಿಕ್ಷುಕರಲ್ಲ. ನಿಮ್ಮ ಭಾಗ್ಯ ಬೇಡ, ಜನರಿಗೆ ಬದುಕುವಂಥ ಹಕ್ಕನ್ನು ಕೊಡಿ, ಅವ್ರಿಗೆ ಮಾರ್ಗ ಮಾಡಿಕೊಡಿ. ಒಂದು ಕಥೆ ಹೇಳ್ತೀನಿ ನಾನು. ಚೀನಾದಲ್ಲಿ ನಡೆದಿರುವಂಥ ಒಂದು ಘಟನೆ ಇದು. ಆ ಝೂನಲ್ಲಿದ್ದಂಥ ಅಧಿಕಾರಿಗಳು ಒಂದ್ಸರಿ ಯೋಚನೆ ಮಾಡಿದರು, ಒಂದು ಹುಲಿ ಮರಿ, ಇನ್ನೊಂದೇನು ಅಂತಂದ್ರೆ ಒಂದು ಸಣ್ಣ ಹಸು, ಅದನ್ನು ಬಿಟ್ಟರು, ನೋಡೋಣ ಯಾರು ಗೆಲ್ಲಬೋದು ಅಂತ. ತುಂಬ ಸಹಜವಾಗಿ ಅಂದ್ಕೊಂಡಿದ್ರು, ಏನೇ ಆಗಲಿ ಅದು ಈ ಹಸು ಹೋರಿ ಇದೆಯಲ್ಲ, ಅದು ಹೋರಿನೇ, ಹುಲಿನೇ, ಹುಲಿ ಗ್ಯಾರಂಟಿ ಕೊಂದು ಹಾಕುತ್ತೆ ಅಂತ. ಆದರೆ ಯುದ್ಧಕ್ಕೆ ಬಿಟ್ಟಂಥ ಸಂದರ್ಭದಲ್ಲಿ ಗೊತ್ತಾಯಿತು, ಒಂದೇ ಏಟಿಗೆ ಈ ಹೋರಿ ಇದೆಯಲ್ಲ ಹುಲಿನ ತಿವಿದು ಬಿಸಾಕ್ತು. ಶಾಕ್ ಆಗ್ಬಿಟ್ರು ಅಧಿಕಾರಿಗಳು, ಇದೇನಿದೆ ಹಿಂಗಾಯ್ತಲ್ಲ ಅಂತ. ತಲೆ ಕೆಡಿಸ್ಕೊಂಡ್ರು ಯಾಕೆ ಅಂತ. ಆವಾಗ ಅವ್ರಿಗೆ ಗೊತ್ತಾಗಿದ್ದೇನು ಅಂತಂದರೆ, ಈ ಹುಲಿಗೆ ದಿವಸ ಇವರು ರೆಡಿಮೇಡ್ ಫುಡ್ಡನ್ನು ಹಾಕಿ 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 ಅದರ ಸ್ಕಿಲ್ ಇತ್ತಲ್ಲ, ಯಾವುದಾದ್ರು ಶತ್ರು ಬಂದಂಥ ಸಂದರ್ಭದಲ್ಲಿ ಔತಿಟ್ಕೊಳ್ಳೋದು, ನಿಧಾನಕ್ಕೆ ಹೆಜ್ಜೆ ಇಟ್ಕೊಂಡು ಹೋಗೋದು, ಒಂದೇ ಸರಿಗೆ ಹಾರೋದು, ಎಲ್ಲಿಗೆ ಹಾರಿ ಕಚ್ಚಿದರೆ ಹೆಂಗೆ ಸಾಯಿಸ್ತೀವಿ, ಅದೆಲ್ಲ ಇತ್ತಲ್ಲ ಕಲೆಗಾರಿಕೆ. ಆ ಕಲೆಗಾರಿಕೆಯನ್ನು ಇವರೇ ಕೊಂದು ಬಿಟ್ಟಿದ್ರು ಅಂತ. ಅಂದರೆ ಜನರಲ್ಲಿರುವಂಥ ಆ ಕಲೆ ಇದೆಯಲ್ಲ, ದಯವಿಟ್ಟು ಅದನ್ನು ಕೊಲ್ಲಬೇಡಿ, ಕೆಟ್ಟ ಭರವಸೆಗಳನ್ನು ಕೊಟ್ಟು. ಎಲ್ಲ ರಾಜಕಾರಣಿಗಳಿಗೂ ಅನ್ವಯ ಆಗುವಂಥದ್ದು. ಜನ ಭಿಕ್ಷುಕರಲ್ಲ, ಜನ ಸ್ವಾಭಿಮಾನದಿಂದ ಬದುಕಬೇಕು ಅಂತ ಯೋಚನೆ ಮಾಡ್ತಾರೆ. ನೀವು ಕೊಡುವಂಥ ಹಣ ಅದೆಲ್ಲ ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ನೀವೇನೇ ಘೋಷಣೆ ಮಾಡಿದ್ರು ಕೂಡ. ಆದರೆ ಪ್ರಣಾಳಿಕೆಗಳೇನಾದರೂ ಅನುಷ್ಠಾನಕ್ಕೆ ಬಂದುಬಿಟ್ರೆ ಭಾರತ ಖಂಡಿತವಾಗಲೂ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ ಆಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಇದನ್ನು ಯಾರ್ಯಾರು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡ್ತಾರಲ್ಲ ಎಲ್ಲ ಪಕ್ಷದವರು ಕೂಡ ಫಾಲೋ ಮಾಡಬೇಕು.